Hi guys, welcome to my YouTube channel. ಇವತ್ತು ಭೀಮ್ ನಮಾಸೆ ಆಗಿರೋದ್ರಿಂದ ನಾವು ಇವತ್ತು ಜ್ಯೋತಿ ಭೀಮೇಶ್ವರ ವ್ರತ ಮತ್ತು ನಮ್ಮ ಯಜಮಾನ್ರ ಪಾದ ಪೂಜೆ ಮಾಡಬೇಕು. ಸೊ ಬನ್ನಿ ಈ ದಿನ ಹೇಗಾಗುತ್ತೆ ಅಂತ ನೋಡೋಣ. ಇವತ್ತು ನಾನು ಹೀಗೆ ಸಿಂಪಲ್ಲಾಗಿ ಪಿಂಕ್ ಕಲರ್ ಸ್ಯಾರಿ ಉಟ್ಕೊಂಡಿದ್ದೆ, ಮ್ಯಾಚಿಂಗ್ ಇಯರಿಂಗ್ಸ್ ಆ್ಯಂಡ್ ಸ್ವಲ್ಪ ಲೈಟಾಗಿ ಜ್ಯುವೆಲ್ಸ್ ಹಾಕ್ಕೊಂಡು ರೆಡಿ ಆದೆ. ಈಗ ನಾನು ಜ್ಯೋತಿ ಭೀಮೇಶ್ವರ ವ್ರತ ಮತ್ತು ಪಾದ ಪೂಜೆನ ಮಾಡೋಕ್ಕೆ ಎಲ್ಲ ಥರ ರೆಡಿನ ಮಾಡ್ಕೋತಾ ಇದ್ದೆ. ಮೊದಲಿಗೆ ಜ್ಯೋತಿ ಭೀಮೇಶ್ವರ ವ್ರತನ ಮಾಡೋದು ಗಂಡನ ಏಳಿಗೆಗೋಸ್ಕರ, ಅವರ ಆರೋಗ್ಯ ಚೆನ್ನಾಗಿರಲಿ ಅಂತ ಮಾಡೋದು. ನಾನೀಗ 2 ದೀಪದ ಕಂಬಗಳನ್ನ ಇಟ್ಟು ಕಳಸಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೆ. ಈಗ ಜ್ಯೋತಿ ಭೀಮೇಶ್ವರ ವ್ರತ ಮಾಡೋಕ್ಕೆ ಮೇಯ್ನಾಗಿ ಬೇಕಾಗಿರೋದು 2 ಮುಖ್ಯವಾದ ದೀಪಾಲೆ ಕಂಬಗಳು. ಅದಕ್ಕೆ ನಾನು ಬತ್ತಿ ಎಲ್ಲ ಹಾಕಿ ಮತ್ತು ಗೆಜ್ಜೆ ವಸ್ತ್ರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಾಕಿ ಹೂ ಇಟ್ಟು ನಾನು ರೆಡಿ ಆಯಿತು. ಈಗ ನಾನು ತಾಳಿನ ರೆಡಿ ಮಾಡ್ಕೋತಾ ಇದ್ದೆ. ಅರಿಶಿನ ಕೊಂಬಲ್ಲಿ ತಾಳಿ ಮಾಡೋದು ತುಂಬಾ ಶ್ರೇಷ್ಠ, ಅದಕ್ಕೋಸ್ಕರ ನಾನು ಅರಿಶಿನ ಕೊಂಬಲ್ಲಿ ತಾಳಿನ ರೆಡಿ ಮಾಡ್ಕೋತಾ ಇದ್ದೆ. ಶಶಿ ಅವರು ಯಾವ ರೀತಿ ಕಮೆಂಟ್ಸ್ಗಳು ಕೊಡ್ತಾ ಇದ್ದಾರೆ. ಶಶಿ ಮತ್ತೆ ತಾಳಿ ಕಟ್ತೀರಾ? ವರ್ಷ ಕಟ್ತಾ ಇರ್ತೀನಿ, ಸುಮ್ಮನೆ ಫೈನಲ್ ಆಗಿ ಈ ಥರ ಬಂತು ನೋಡಿ. ಇದೇ ಜ್ಯೋತಿ ಭೀಮೇಶ್ವರ ವ್ರತ. ಅದಾದಮೇಲೆ ಇದು ಮನೆ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಮಾಡಬೇಕು ಇವಾಗ ದೀಪ ಹಚ್ಚಿ ಮತ್ತು ವ್ರತ. ಶಶಿಯವ್ರು ಮಾತ್ರ ನೋಡ್ತಾ ನಿಂತಿದ್ದಾರೆ. ಬೆಳಗ್ಗೆಯಿಂದ ಅವ್ರಿಗೆ ಬ್ರೇಕ್ಫಾಸ್ಟೇ ಕೊಟ್ಟಿಲ್ಲ. ಶಶಿ ಕೋಪ ಬರ್ತೈತಾ? ಹಾಂ. ಈಗ ಪೂಜೆ ಎಲ್ಲ ಮಾಡಾದ್ಮೇಲೆ ಅವರು ಇಬ್ಬರು ಸೇರಿ ಪೂಜೆನ ಮಾಡಿದ್ವಿ. ಈಗ ಜ್ಯೋತಿಗಳನ್ನು ಬೆಳಗ್ತಾ ಇದ್ದಾಗಲೇ ಅದಕ್ಕೆ ಹಿಳಿ ತೆಗೆದುಬಿಟ್ಟು ನಾವು ತಾಳಿನ ಕಟ್ಟಬೇಕು. ಸೊ ನಾವು ಹೆಣ್ಮಕ್ಳಾಗಿರೋದ್ರಿಂದ ನಾವೇ ತಾಳಿ ಕಟ್ತೀವಿ. ಒಂದು ದೀಪವನ್ನು ಶಿವನಾಗಿ, ಇನ್ನೊಂದು ದೀಪವನ್ನು ಪಾರ್ವತಿಯಾಗಿ ನಾವು ಪೂಜೆ ಮಾಡೋದು. ಸೊ ಆವಾಗ ನಾವು ಈ ಥರ ತಾಳಿ ಕಟ್ಟಿ ಎಲ್ಲ ಆದಾದ್ಮೇಲೆ ಮಹಾಮಂಗಳಾರತಿ ಎಲ್ಲ ಮಾಡಿ ಆದಾದಮೇಲೆ ಈ ವ್ರತನ ಕೊನೆಗೆ ಮಾಡ್ತೀವಿ. ಆದರೆ ಸಂಜೆ ತನಕ ಯಾವುದೇ ಥರ ನಾವು ಈ ದೀಪಗಳನ್ನು ಕದಲಿಸೋದಿಲ್ಲ. ಯಾಕಂತಂದರೆ ಅದು ಒಂದು ನೈಟು ನಮ್ಮ ಮನೇಲಿ ಇರಬೇಕು ಅಂತ ವಾಡಿಕೆ ಇರೋದು. ಆದ್ದರಿಂದ ನಾನು ಮದುವೆಗೂ ಮುಂಚೆ ಇದನ್ನು ಪೂಜೆನ ಮಾಡ್ಕೊಂಡು ಬರ್ತಾಯಿದ್ದೆ. ಮದುವೆ ಆದಮೇಲೂ ಕೂಡ ನಾನು ಇದನ್ನ ಅದೇ ಥರ ಕಂಟಿನ್ಯೂ ಮಾಡ್ಕೊಂಡು ಬರೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇದನ್ನ ಒಂದು ಪೂಜೆನ ಮಾಡಿದ್ರೆ ಮನೆಗೆ ತುಂಬ ಒಳ್ಳೆಯದಾಗುತ್ತೆ, ಆಯುಷು ಆರೋಗ್ಯ ಕೊಟ್ಟು ಗಂಡನ್ನ ಕಾಪಾಡುತ್ತೆ ಅನ್ನೋ ಒಂದು ನಂಬಿಕೆ. ಎಲ್ಲ ಪೂಜೆ ಎಲ್ಲ ಆದಾದಮೇಲೆ ಫೈನಲಿ ನಮ್ಮನೆ ಜ್ಯೋತಿ ಭೀಮೇಶ್ವರ ವ್ರತ ಈ ಥರ ಲುಕ್ ಬಂತು. ಫೈನಲ್ ಆಗಿ ಈ ಥರ ಲುಕ್ ಆಯಿತು ನೋಡಿ. ನೀವೇ ನೋಡ್ತಾ ಇದ್ದೀರಾ, ತುಂಬ ಸಿಂಪಲಾಗೆ ಮಾಡಿದ್ದೀನಿ, ಬಟ್ ತುಂಬಾ ಚೆನ್ನಾಗಾಯಿತು ಪೂಜೆ ಎಲ್ಲ. ಈಗ ನಮ್ಮ ಯಜಮಾನ್ರು ಪಾದ ಪೂಜೆನ ಮಾಡೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಎಲ್ಲನೂ ಗಂಡನ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಮಾಡೋದೇ ಈ ಭೀಮನ ಅಮಾವಾಸ್ಯೆ. ನಾನಂತೂ ನಮ್ಮ ಯಜಮಾನ್ರಿಗೆ ತುಂಬಾ ದೇವ್ರ ಹತ್ರ ಬೇಡ್ಕೋತೀನಿ. ಯಾಕಂತಂದರೆ ಅವರು ತುಂಬ ಸಾಫ್ಟ್ ಮನುಷ್ಯ, ಅದಕ್ಕೋಸ್ಕರ ನಾನಂತೂ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ನ ತುಂಬಾ ಜಾಸ್ತಿ ಕೊಡ್ತೀನಿ. ಅವ್ರಿಗೆ ಆಯುಷ್ಯ ಆರೋಗ್ಯ ಕೊಟ್ಟು ಯಾವಾಗಲೂ ನಗ್ನಗ್ತಾ ತುಂಬಾ ಚೆನ್ನಾಗಿರಲಿ ಅಂತ ನಾನು ಆ ದೇವರಲ್ಲಿ ಸದಾ ಬೇಡ್ಕೋತೀನಿ. ಅದೇ ಥರ ನನ್ನ ಅರಿಶಿನ ಕುಂಕುಮ ಯಾವಾಗಲೂ ಸದಾ ಹೀಗೆ ಚಿರಕಾಲ ಇರಲಿ ಅಂತ ಅಂದ್ಬಿಟ್ಟು ಅವ್ರ ಹತ್ರ ಬೇಡ್ಕೊಂಡು ಆಶೀರ್ವಾದ ಪಡ್ಕೊಂಡಾಗ ಸಿಗೋ ನೆಮ್ಮದಿ ಎಲ್ಲೂ ಸಿಗಲ್ಲ ಅಷ್ಟು. ಈಗ ಪಾದ ಪೂಜೆ ಎಲ್ಲ ಆಯಿತು. ಆಮೇಲೆ ಬೆಳಗ್ಗೆಯಿಂದನೂ ನಾನು ಶಶಿಯವ್ರಿಗೆ ಯಾವುದೇ ಥರ ತಿಂಡಿ ಏನೂ ಕೊಟ್ಟಿರಲಿಲ್ಲ. ಪೂಜೆ ಮಾಡೋ ತನಕ ಇಬ್ಬರು ಏನೂ ತಿನ್ನಬಾರ್ದು ಅಂತ ಅಂದ್ಕೊಂಡು ಇಬ್ಬರು ಹಸ್ಕೊಂಡೇ ಪೂಜೆ ಎಲ್ಲ ಮಾಡಿದ್ವಿ. ಈಗ ಮಹದೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಅಂದ್ಬಿಟ್ಟು ನಾನು ಮತ್ತು ಅವರು ಇಬ್ಬರು ಕೂಡ ಹೊರಟ್ವಿ. ದೇವಸ್ಥಾನದ ಬಾಗಿಲು ಓಪನ್ ಇರುತ್ತೋ ಇರಲ್ವೋ ಅಂತ ಅಂದ್ಕೊಂಡು ತುಂಬ ಕನ್ಫ್ಯೂಸ್ ಆಗಿದ್ವಿ. ಆದರೆ ಇವತ್ತು ಮಹದೇಶ್ವರನ ದೇವಸ್ಥಾನಕ್ಕೆ ಇವತ್ತು ಹೋಗ್ಬೇಕು ಅಂತ ಎಷ್ಟು ಅಂದ್ಕೊಂಡಿದ್ದೆ ಗೊತ್ತಾ? ದೇವಸ್ಥಾನ ಓಪನ್ ಇತ್ತು. ಯಾಕಂದರೆ ಇವತ್ತು ಭಾನುವಾರ ಜೊತೆಗೆ ಭೀಮ್ ಅಮಾವಾಸ್ಯೆ ಇರೋದ್ರಿಂದ ಎಲ್ಲ ಶಿವನ ದೇವಾಲಯಗಳು ಓಪನ್ ಇದ್ದವು. ಆಯಿತು, ಪೂಜೆ ಎಲ್ಲ ಆಗಿ ದೇವಸ್ಥಾನಕ್ಕೂ ಹೋಗಿದ್ದು ಬಂದು ಆಯಿತು. ಸೊ ಈಗ ಬೆಳಗ್ಗೆಯಿಂದ ತಿಂದಿಲ್ಲ. ಆಲ್ರೆಡಿ ಟೈಮು 1 ಗಂಟೆ ಆಯಿತು. ನನ್ನ ಜೊತೆಗೆ ಶಶಿಯವ್ರಿಗೂ ಕೂಡ ಯಾವುದೇ ಥರ
ಇನ್ನೂ ತಿನ್ಸಿರ್ಲಿಲ್ಲ. ಸೊ ಈಗ ಅವರೇ ಈಗ ಮ್ಯಾಗಿ ಮಾಡ್ತೀನಿ, ಹಸು ತಡೆಯೋಕ್ಕಾಯ್ತಲ್ಲ ಅಂತ ಅಂದ್ಬಿಟ್ಟು ಮ್ಯಾಗಿ ಮಾಡ್ತಾಯಿದ್ದಾರೆ. ಆ್ಯಂಡ್ ಇವತ್ತು ಫ್ರೆಂಡ್ಶಿಪ್ ಡೇ. ನಾನೆಲ್ಲ ಸ್ನೇಹಿತರಿಗೂ ವಿಶ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಇಲ್ಲಿ ನೋಡಿ ಗೈಸ್, ಶಶಿ ಅವರೇ ಏನು ಮಾಡ್ತಿದ್ದೀರಾ? ಹೊಟ್ಟೆ ಸಿಗೋದಕ್ಕೆ ಈ ತಿನ್ನುವ ತಿನ್ನುವ ಅಂತ. ಎಲ್ಲ ಮಿಕ್ಸ್ ಎರಡು ಮಿಕ್ಸ್ ಸಖತ್ತಾಗಿರೋದಿಲ್ಲ, ಎರಡು ಖಾರ ಮಿಕ್ಸ್ ಚೆನ್ನಾಗಿರುತ್ತೆ ಅಂತ ಹೇಳ್ತವ್ರೆ. ಅದು ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ. ಎರಡು ಮಸಾಲ ಮಿಕ್ಸ್ ಮಾಡಿ ಪೂಜೆ ಎಲ್ಲ ಆಗಿದೆ, ಎಲ್ಲ ಮಾಡ್ತಾ ಇದ್ದಾರೆ. ವಿಶ್ ಯು ಹ್ಯಾಪಿ ಫ್ರೆಂಡ್ಶಿಪ್ ಡೇ. ವಿಶ್ ಹ್ಯಾಪಿ ಫ್ರೆಂಡ್ಶಿಪ್ ಡೇ. ಈಗ ಟೈಮ್ ಆಗಲೇ 3 ಗಂಟೆ ಆಯ್ತಾ ಬರ್ತು. ಯಾಕಂದರೆ ನಾನು ಮತ್ತೆ ವಾಪಸ್ ಶ್ರೀರಂಗಪಟ್ಟಣಕ್ಕೆ ಹೋಗಬೇಕಾಗಿತ್ತು. ನಾಳೆ ಡ್ಯೂಟಿಗೆ ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಅವ್ರಿಗೆ ಸ್ವಲ್ಪ ಅಡುಗೆಲ್ಲ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹಸಿ ಅವರೆಕಾಳು ಸಾಂಬಾರು ಮತ್ತು ರೈಸ್ ಮಾಡಿ ಎಲ್ಲ ಇಟ್ಟು ಅವ್ರ ಜೊತೆಗೆ ಊಟ ಎಲ್ಲ ಮಾಡಿಕೊಂಡು ನಾನು ಹೊರಡೋಕ್ಕೆ ರೆಡಿಯಾದೆ. ಸೊ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿರ್ತೀನಿ. ಸೊ ಇಷ್ಟ ಆದರೆ ಲೈಕ್, ಕಮೆಂಟ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಸಂಗೀತ ವ್ಲಾಗ್. And bye, take care.